ಇಲ್ಲವ ಪಾಪಣ್ಣ, ನನಗೆ ಅಷ್ಟು ಗೊತ್ತಾಗೋದಿಲ್ಲ ಮಾರಾಯ. ಯಾರು ಬಂದು ಹೋದದ್ದು ಗೊತ್ತಾಗದೇ ಇರೋಷ್ಟು ರಶ್ ಎಲ್ಲಿರ್ತದೆ ನಮ್ಮ ಹೋಟೆಲ್. ಹೆಚ್ಚಂದ್ರೆ 4-5 ಜನ ಬರ್ತಾರೆ ಒಟ್ಟಿಗೆ ಅಷ್ಟೇ. ಅಂಥದ್ರಲ್ಲಿ ಗುಂಡಪ್ಪ ಗೌಡ್ರು ಬಂದಿದ್ದು ನನಗೆ ಗೊತ್ತಾಗದೆ ಹೋಗ್ತದಾ? ದೊಡ್ಡ ಜೀವ ಪಾಪ ಅವರದ್ದು. ಅದು ಅಲ್ಲದೆ ಅವರು ಬಂದರೆ ಕಾಫಿಯೋ ಟೀಯೋ ಹೇಳದೆ ಕುಡಿದೆ ಹೋಗುವುದೇ ಇಲ್ಲ. ಅವರು ಕುಡಿತಾರೆ, ಜೊತೆಗೆ ಇದ್ದವರಿಗೂ ಹೇಳ್ತಾರೆ. ಹಾಗಾಗಿ ಅವರು ಬಂದಿದ್ದು ನನಗೆ ಗೊತ್ತಾಗ್ತಿತ್ತು. ಬರಲಿಲ್ಲ, ಇಲ್ಲಿ ಬರಲಿಲ್ಲ. ನಮ್ಮ ಹೋಟೆಲ್ಗೆ ಬರದೆ ಬಹಳ ದಿವಸ ಆಯಿತು ಮಾರಾಯ. ಅವರು ಎಲ್ಲಾದರೂ ಸಿಕ್ಕಿದಾಗ ಹೇಳಬೇಕು ಮಾಡಿದ್ದೆ ನಾನು, ಏನು ಮರೆತೇ ಬಿಟ್ರಲ್ಲ ನಮ್ಮ ಹೋಟೆಲ್ನ ಅಂತ. ನೋಡುವ, ಇಲ್ಲೇ ಎಲ್ಲ ಹೋಗಿದ್ದಾರೇನೋ, ಬರಬಹುದು. ಅಲ್ಲ, ಈ ಮನುಷ್ಯಗೊಬ್ರಿಗೆ ಎಂತ ಆತೋ ಮಾರಯ್ಯ. ಇದ್ದಕ್ಕಿದ್ದಂತೆ ಸಿಟ್ಟು ಮಾಡ್ಕಿತಾರಪ್ಪ. ಎಲ್ಲ ಒಂದು ಸ್ವಲ್ಪ ದಿವಸ ಆಗಿತ್ತ, ಈಗ ನೋಡು ವತಾವತಿ ಅನ್ನಷ್ಟೊತ್ತಿಗೆ ಈ ಥರ ಮಾಡ್ಕಿತಾರೆ. ಕಡೆಗೆ ಹೇಳ ಇಲ್ಲಿ ತನಕ ಇನ್ನು ಹೇಳಿದ್ರೆ ನಂಗೆ ಲೆಕ್ಕಾಚಾರ ಎಲ್ಲ ಏನು ಎತ್ತ ಅಂತ ತೋರ್ಸಲ್ಲ, ಮಾಡಲ್ಲ ಅಂತ. ಎಂತ ಮಾಡದೇನ ಮರ, ಹಿಂಗಿದ್ದರ್ನ ಕಟ್ಕೊಂಡು ಸಿಟ್ಟಿ ಎಂತಕ್ಕೆ ಬಂದದೆ ಅಂತ ನಿಮಗೆ ಗೊತ್ತಿಲ್ಲ. ಗೊತ್ತಿದ್ದು ಒಂಥರ ಮಾತಾಡ್ತೀರಿ. ನಿಮ್ಮ ಎದುರಿಗೆ ಅವ್ರು ಸಿಟ್ಟು ಮಾಡ್ಕೊಂಡಿದ್ದನ್ನು ನೋಡ್ಲ ನೀವು? ಏ ಮಾರಯ್ಯ ಅನಿಲ, ನೀನು ಒಬ್ಬ ಹಂಗೆ ಹೋಗ್ತಾಗ ಮಾತಾಡ್ಬೇಡ. ಯಾವಾಗ ಎಂತಕ್ಕೆ ಸಿಟ್ಟು ಮಾಡ್ಕೊಂಡಿದ್ರ ಅವ್ರನ್ನ? ನಿನ್ನೆ ಚೆನ್ನಾಗೇ ಮಾತಾಡ್ಕೊಂಡು ಹೋಗ್ಯಾರೆ ನನ್ನ ಹತ್ರ. ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ಯಾರೆ, ನನ್ನ ಹತ್ರ ಹೆಂಗೆ ಮಾತಾಡಿದ್ರು ಅಂತ ಗೊತ್ತಿಲ್ಲ. ನಾನು ಅಷ್ಟು ಸಿಟ್ಟಲ್ಲಿ ಮಾತಾಡ್ತಿರ್ಲ. ಎಷ್ಟು ಕೆಟ್ಟದಾಗ ಮಾತಾಡ್ಬಿಟ್ರು ರಘುವೀರ್ ಮಾವನ ಸುದ್ದಿ. ಅವ್ರ ಪರಿಸ್ಥಿತಿ ನೋಡಿದ್ರು ಪಾಪ ಎಂದರೆ ಶತ್ರುಗಳೇ ಆದರೂ ಛೇ ಪಾಪ ಅಂತ ಅನ್ನಿಸ್ತದೆ. ಅಂಥದ್ರಲ್ಲಿ ಇವ್ರಿಗೇನು ಉಪಕಾರ ಮಾಡಲೇ ಇಲ್ಲ ರಘುವೀರ್ ಮಾವ. ಹೇಳ್ಬೇಕು ಅಂದ್ರೆ ನಿಮಗೆ ಗುಂಡಪ್ಪ ಮಾವಿಗೆ ಜಾಸ್ತಿ ಹೆಲ್ಪ್ ಮಾಡಿದ್ದು. ಆದರೂ ಅಲ್ಲ, ನೀವೇನಂಥದ್ದೇನು ಹೇಳಲ್ಲ ಬಿಡಿ. ಅವರು ಹಂಗೆ ಹೇಳ್ತಾರಲ್ಲ, ಸೌಕಾರ್ಕಿ ಭಾಳ ಇತ್ತು ಜಾಸ್ತಿ ಉರಿಯೋದಕ್ಕೆ ಹಂಗಾಗ. ಏನು ಉರಿದರೆ ರಘುವೀರ್ ಮಾವು, ಏನು ಉರಿದರೆ ಹೇಳಿ ನೋಡೋಣ. ನಾನು ಅದಕ್ಕೆ ಸ್ವಲ್ಪ ಸಿಟ್ಟಲ್ಲೇ ಮಾತಾಡಿದೆ. ಮಾಡಿದ್ದೆ ಉಪಕಾರ ನಿಮಗೆ ನೆನಪಿರಲ್ಲ, ಅಂಥದ್ದು ಏನು ಮಾಡ್ಯಾರೆ ಅವರು ಅಂತ. ಇವರು ನೋಡೋರು ಹೊಟ್ಟೆ ಕಿಚ್ಚ ಅಂತವ್ರಿಗೆ ಅಂತ ಹೊಟ್ಟೆ ಕಿಚ್ಚು ಮಾಡ್ಕಿತಾರೆ. ಇವ್ರಂತ ಎಷ್ಟು ಜನ ಇಲ್ಲ ಊರಲ್ಲಿ. ಊರು ನೋಡು, ನನಗೆ ಈಗೆಲ್ಲ ನೆನಪಾತಾದೆ. ನೀ ಮಾಡೋದು ಹಾಗೆ ಮರಯ್ಯ. ಅಷ್ಟು ಸೀರಿಯಸ್ ಆಗಿ ಮಾತಾಡೋದು ಬ್ಯಾಡಿತ್ತು. ಅವರು ಹಂಗಿದ್ದರು ಅಂತ ಗೊತ್ತಿದ ಮೇಲೆ ಎಂಥದಾರು ಹೇಳ್ಕಿತಿದ್ರು, ಸುಮ್ಮನೆ ಇರ್ಬೋದಿತ್ತು. ಅದಕ್ಕೆ ಇನ್ನು ಇದನ್ನು ಎಷ್ಟು ದಿವಸ ಮುಂದುವರಿಸ್ತಾರೆ ಏನೋ ಮಾರಯ್ಯ ಅವರು. ನೀವು ಹೆಂಗಿದ್ದೀರಿ ನೋಡಿ ಪಾಪಣ್ಣಣ್ಣ. ನಾನು ಮಾತಾಡಿದ್ದೇ ತಪ್ಪು ಅಂತ ಹೇಳ್ತಿದ್ದೀರಿ. ನಿಮಗೆ ಹಂಗಾರೆ ನಿನ್ನೆ ಗುಂಡಪ್ಪ ಮಾತಾಡಿದ ತಪ್ಪು ಅಂತ ಅನ್ನಿಸ್ಲಾ? ಅಲ್ಲ, ಅನಿಸಿದ್ರು ನೀವು ಅಲ್ಲೇ ಹೇಳ್ತಿದ್ರಿ ಹಂಗಲ್ಲ, ಆ ಥರ ಮಾತಾಡಬೇಡಿ ಅಂತ. ಎಷ್ಟು ಕೆಟ್ಟದಾಗ ಮಾತಾಡಿದ್ರಿ ರಘುವೀರ್ ಮಾವನ ಬಗ್ಗೆ. ಏನು ಅಂಥದ್ದು ಏನು ಮಾಡ್ಯಾರೆ ನೋಡೋಣ ಹೇಳಿ. ಯಾರಿಗೆ ಏನೇ ಆದರೂ ಅವ್ರ ಮನೆಯವ್ರ ಥರ ಹೋಗಿ ಹೆಲ್ಪ್ ಮಾಡ್ತಾರೆ. ಅದರಲ್ಲೂ ನಮ್ಮೂರು ಜನಕ್ಕಂತೂ ಏನೇ ಸಮಸ್ಯೆ ಆದರೂ ಬಂದು ನಿಲ್ತಾರೆ ಅವರು. ಅವ್ರಿಗೆ ಸಮಸ್ಯೆ ಆದಾಗ ನಾವು ಹಿಂದ್ಗಡೆಯಿಂದ ಮಾತಾಡ್ಕೊಳದ. ಉಪಕಾರ ಮಾಡೋಕ್ಕಾಗದೇ ಇದ್ರೂ ಸುಮ್ಮನಾರು ಇರ್ಬೇಕಲ್ಲ. ಅವ್ರು ಮಾತಾಡಿದ್ದು ಸರಿ ಅಂತ ನಾನು ಎಲ್ಲಿ ಹೇಳಿದ್ನ? ಅವ್ರ ಸ್ವಭಾವ ಗೊತ್ತಿದ ಮೇಲೆ ಸುಮ್ಮನೆ ಇರ್ಬೋದಿತ್ತಲ್ಲ ಅಂತ. ಎಂತಕ್ಕೆ ನೀನು ಯಾಕಷ್ಟು ತಿರುಗಿ ನಿಷ್ಠೂರಾಗಿ ಮಾತಾಡಬೇಕಿತ್ತು? ಈಗ ಮಾತಾಡೋದು ಸುಲಭ, ಈಗ ಹಾಡ್ಕಿಣೋದು ಎಷ್ಟು ಗೋಳು ನೋಡು. ಈಗ ಈಗ ಎಷ್ಟು ವತಾವತಿ ಸೀಸನ್ನು ಅಂತ ನಿಂಗೆ ಗೊತ್ತು. ಈಗ ನಾವಿಬ್ರು ಮಾಡ್ಬೋದು, ಆಗಲ್ಲ ಅಂತೇನಿಲ್ಲ. ಆದರೂ 3 ಜನ ಒಟ್ಟಿಗೆ ಅಂತ ಶುರು ಮಾಡಿದ್ದ. ಲೆಕ್ಕಾಚಾರ ಸರಿಯಾಗ್ಲ ಹಂಗೆ ಹಿಂಗೆ ಅಂತ ಮನಸ್ಸಲ್ಲಿ ಅಂದ್ಕೊಳಕ್ಕೆ ಶುರು ಮಾಡ್ತಾರೆ. ಅವ್ರವ್ರ ಮಧ್ಯೆ ಏನೋ ಬಂದದೆ ಮರಯ್ಯ, ನಮಗೆ ಸುಸೂತ್ರ ಗೊತ್ತಿಲ್ಲ. ಗುಂಡಪ್ಪಣ್ಣನ ಮನಸ್ಸಿಗೆ ಯಾಕೋ ಭಾಳ ಬೇಜಾರಾಗಿದೆ. ಮತ್ತು ಹಿಂಗೆ ಅವರು ಹೇಳಲ್ಲ ಯಾರ ಸುದ್ದಿನೋ. ಅದು ರಘುವೀರಣ್ಣ ಅಂದರೆ ಅವರಿಗೂ ಅಭಿಮಾನನೇ ಇತ್ತು. ಎಂತಕ್ಕೆ ಮಧ್ಯದಲ್ಲಿ ಹಿಂಗೆ ಶುರು ಆಗಿಬಿಡ್ತೇನಾದ್ರೆ ಈ ಟೈಮಲ್ಲಿ ಹಂಗೆ ಹೇಳಬಾರ್ದಿತ್ತು ಬಿಡೋ. ಬರೀ ಹೇಳಬಾರ್ದಿತ್ತು ಅಲ್ಲ, ಈಗ ನನ್ನೆದ್ರಿಗೆ ಕೂತ್ಕೊಂಡು ಹೇಳೋದಲ್ಲ ನೀವು. ನಿನ್ನೆ ಅವ್ರಿಗೆ ಸರಿಯಾಗಿ ಹೇಳಬೇಕಿತ್ತು. ಎಂತ ಪಾಪಣ್ಣಣ್ಣ, ನೀವು ಹೇಳಿದ್ರಲ್ಲ ನಾನಷ್ಟು ಸೀರಿಯಸ್ ಆಗಿ ಮಾತಾಡಬಾರ್ದಿತ್ತು ಅಂತ. ಈಗ ಶಾರದಕ್ಕನ ಸುದ್ದಿ ಆಗಲಿ, ಪಾರ್ವತತೆ ಸುದ್ದಿ ಆಗಲಿ, ಯಾರು ಕೆಟ್ಟದಾಗ ಮಾತಾಡ್ತಾ ಇದ್ರೆ ನೀವು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀರಾ? ನಾನು ಯಾಕೆ ಸುಮ್ಮನೆ ಇರ್ತೀನ? ಮತ್ತು ಹಾಗೆ ನನಗೂ ನಿನ್ನೆ ಸಿಟ್ಟು ಬಂದಿದ್ದು. ಈಗ ನಮ್ಮವರು ಅಂದ್ರೆ ಅವ್ರು ನಮ್ಮ ಮನೆಯಲ್ಲೇ ಇರಬೇಕು, ನಮ್ಮ ರಕ್ತ ಹಂಚ್ಕೊಂಡೇ ಹುಟ್ಟಿರ್ಬೇಕು ಅನ್ನೋದೇನು ಇಲ್ಲ ಪಾಪಣ್ಣಣ್ಣ. ನಮ್ಮವ್ರ ಥರ ನಮ್ಮನ್ನು ಯಾರು ನೋಡ್ಕಿತಾರೋ ಅವರೆಲ್ಲರೂ ನಮ್ಮವರೇಯ. ನೀವು ಏನು ಬೇಕಾದ್ರೆ ಅಂದ್ಕೊಳ್ಳಿ. ಈಗ ನಮ್ಮನೇಲಿ ಅಮ್ಮ ಅಪ್ಪ
ಅವ್ರಿಗೇನಾರು ಅಂದ್ರೆ ಹೆಂಗೆ ಮನ್ಸಿಗೆ ಬೇಜಾರತ್ತದೋ ರಘುವೀರ್ ಮಾವಗೆ ಯಾರೇನಾರು ಹೇಳಿದ್ರು ಅಷ್ಟೇ ಬೇಜಾರತ್ತದ ನನಗೆ. ಇನ್ನು ಮುಂದಾದ್ರೂ ನಾನು ಹಂಗೆ ಇರೋನು. ನನಗೂ ಸಿಟ್ಟು ಬತ್ತದ ಅನಿಲ. ನಿಂಗೆ ನಾನು ಹೇಳೋದು ಅರ್ಥನೇ ಆಗಲ್ಲ. ಹಂಗಂತ ಹೇಳಿ ನಾನು ರಘುವೀರಣ್ಣನ ಬೇರೆಯವರು ಅಂತ ಅಂದ್ಕೊಂಡ್ಲ. ಎಲ್ಲರೂ ಒಂದೇ ಥರ ಆದರೆ ಈ ಗುಂಡಪ್ಪಣ್ಣನ ಸ್ವಭಾವ ಗೊತ್ತು, ಹೌದಾ ಅಲ್ಲ? ನಾವೇ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋದಪ್ಪ. ಅದು ಅವ್ರ ಮನೆಯಲ್ಲೂ ಏನೋ ರಿಸ್ಕ್ ಏನೋ ಮಾರಾಯ, ಸ್ವಲ್ಪ ಸಿಟ್ಟಲ್ಲೇ ಇರ್ತಾರವರು. ನಂಗೆ ಗೊತ್ತಾಯ್ತು, ಅವ್ರು ನಿನ್ನೆ ಬರೋಷ್ಟೊತ್ತಿಗೆ ಗೊತ್ತಾಯ್ತು ಸಿಟ್ಟಲ್ಲಿ ಅದರ ಇವರು ಅಂತ. ಹಂಗಾಗಿ ನಾ ಏನೂ ಮಾತಾಡಲ, ಸುಮ್ಮನೆ ಇದ್ದೆ. ನೀನು ಬಾಯೇ ಮಾಡಿದೆ. ಎಂತ ಮಾಡೋದು ಹೇಳಿದ್ರೆ ಈಗ ನನ್ನ ಮೇಲೆ ಸಿಟ್ಟು ಮಾಡ್ತೀಯ. ಈಗ ಇದನ್ನು ಸರಿ ಮಾಡ್ಕೊಳಕ್ಕೆ ನಮ್ಗೆ ಎಷ್ಟು ದಿವಸ ಬೇಕು ನೋಡೋಣ ಹೇಳ? ಎಷ್ಟು ದಿವಸನೂ ಬೇಡ. ಸರಿ ಆ ಥರ ಅವರು ಸುಮ್ಮನಿರಿ. ನಾವು ಹಿಂಗೆ ಅವ್ರು ಸಿಟ್ಟು ಮಾಡ್ಕಿದ್ದಾರೆ ಅಂತೇಳಿ ಪೂರ್ತಿ ಅವ್ರು ಹೇಳ್ದಂಗೆ ಕೇಳ್ತಾ ಹೋದರೆ ಅವ್ರು ಸಿಟ್ಟು ಮಾಡ್ಕೊಳ್ಳೋದು ಮತ್ತೂ ಜಾಸ್ತಿ ಆಗ್ತದೆ. ಏನು ಸಣ್ಣ ಮಗುನ ಗೊತ್ತಾಗಲ್ಲ ಅನ್ನೋಕ್ಕೆ? ನಮಗೆ ಅವ್ರ ಬುದ್ಧಿ ಹೇಳಬೇಕು, ಹಂಗಲ್ಲ ಹಿಂಗೆ ಅಂತ. ಅದು ಬಿಟ್ಟು ನಾವೇ ಹೇಳೋಂಥ ಪರಿಸ್ಥಿತಿ ಬಂದದೀಗ. ನೀವಿಬ್ಬರು ಸ್ವಲ್ಪ ಮಾತು ಕಡಿಮೆ ಮಾಡಿ. ಗುಂಡಪ್ಪ ಗೌಡ್ರನ್ನ ನೋಡಿದ ಹಾಗೆ ಆಯ್ತಪ್ಪ. ಯಾರೋ ಮಾತಾಡ್ತಾ ಬರ್ತಾ ಇದ್ದಾರೆ. ಓ ಹೌದು, ಗುಂಡಪ್ಪ ಗೌಡ್ರು ಬಂದ್ರಲ್ಲ, ನಿಮ್ಮನ್ನು ಹುಡುಕ್ತಿದ್ದಾರೋ ಏನೋ. ವಾಗೇಶನು ಇದ್ದಾನೆ ಜೊತೆಗೆ. ಅನಿಲ, ಸುಮ್ಮನಿರೋ. ಸ್ವಲ್ಪ ಗನ್ನಾಗಿ ಮಾತಾಡಿಸ್ಬಿಡು. ಎಷ್ಟಾದರೂ ಅವ್ರು ನಿನ್ಕಿಂತ ದೊಡ್ಡವ್ರು, ಹೌದಲ್ಲ? ಸಿಟ್ಗಿಟ್ಟು ಮಾಡಬೇಡ. ಇಲ್ಲ ಮಾರ, ಹಂಗೇನು ಮಾಡಲ್ಲ. ನಂಗೇನು ಹುಚ್ಚ ಸುಮ್ಮನೆ ಸಿಟ್ಟು ಮಾಡೋಕ್ಕೆ? ಹಾಂ ಮಾರ, ಗುಂಡಪ್ಪಣ್ಣ ನಿಮ್ಮ ದೋಸ್ತಗಳು ಇಲ್ಲೇ ಅದರಲ್ಲ, ಅವ್ರು ಮಾಮೂಲಿ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲ ಹುಡುಕಿದ್ರೆ ಸಿಗ್ತಾರ ಅವರು? ಇಲ್ಲಪ್ಪ, ನಾನು ಹುಡ್ಕಕ್ಕೇನು ಹೋಗಿದ್ದಲ್ಲ. ನಂಗಲ್ಲೇನೋ ಒಂಚೂರು ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅವ್ರು ಇಲ್ಲೇ ಇರ್ತಾರೆ ಅಂತ ಗೊತ್ತಿತ್ತು. ನಾವು 3 ಜನ ಒಟ್ಟಿಗೆ ಬಂದಿದ್ದು. ಅವ್ರು ಇಲ್ಲಿ ಕೂತ್ರು, ನಾನು ಮುಂದೆ ಹೋದೆ ಅಷ್ಟೇ. ಅನಿಲ, ಒಡ್ಡಿಲ್ಲ ಮಾರಯ್ಯ, ಗುಟ್ಟು ಬಿಟ್ಕೊಡಲ್ಲ ನೋಡ್ದ. ಸುಮ್ಮನೆ ಕುತ್ಕೊಳ್ಳಿ. ಈಗ ಘನಾ ಜನನ ಜೊತೆನೇ ಬರ್ತಾ ಇದ್ದಾರೆ. ಮಾರಯ್ಯ, ಅವನಿಲ್ಲ ಪಾಪಣ್ಣಣ್ಣ, ನಿಮ್ಮ ದೋಸ್ತು ನಿಮ್ಮನ್ನು ಹುಡುಕ್ತಾ ಅಲ್ಲಿ ತನಕ ಹೋಗಿದ್ರು ಗೊತ್ತಾನ. ನಾ ಕರ್ಕೊಬಂದೆ, ಇಂಥಲ್ಲೇ ಇರ್ತಾರೆ ಅವರು ನಂಗೆ ಗೊತ್ತು ಅಂತ ಹೇಳಿ ಕರ್ಕೊಬಂದೆ. ಸದ್ಯ ನೀವು ಇಲ್ಲೇ ಇದ್ದೀರಿ. ನೀನೊಬ್ಬ ಮಾರಯ್ಯ ವಾಗೇಶ, ಅವ್ರೆಂತಕ್ಕೆ ನಮ್ಮನ್ನು ಹುಡುಕ್ತಾ ಹೋಗ್ತಾರ? ನಾವು 3 ಜನ ಒಟ್ಟಿಗೆ ಇದ್ದು ಅಲ್ಲಿ. ಗುಂಡಪ್ಪಣ್ಣ, ಈಗ ಎಂತ ಕಾಫಿ ನಾನು ಹೇಳೋದ ನೀವು ಹೇಳ್ತೀರಾ? ಹೇಳ್ತೀನ ಮರಯ್ಯ, ಅದ್ರಲ್ಲೇನ. ಫಸ್ಟ್ ಬಂದ ಕೂತರ್ ನೀವಿಬ್ರು. ಕಾಪಿ ನಾನೇ ಹೇಳ್ತೀನಿ ಬಿಡು. ನಿಮ್ದು 1 ರೌಂಡ್ ಆಗಿದೆ, ನಮ್ಮತ್ತೊಂದು ರೌಂಡ್ ಆಗ್ಲಿ ಬೇಕಾದ್ರೆ. ನಮ್ಮ ರೂಲ್ಸ್ ಹಂಗಲ್ಲ ಗುಂಡಪ್ಪ ಮಾವ. ಯಾರಾಗಲಿ ದೊಡ್ಡರು ಯಾರು ಇರ್ತಾರೋ ಅವ್ರು ಸಣ್ಣರಿಗೆ ಹೇಳ್ಬೇಕು. ಗೊತ್ತಿರ್ತದೆ ಅವರಿಗೆ. ಒಂಚೂರು ಹೆಚ್ಚು ಕಮ್ಮಿ ಆದರೂ ನಾವು ಸಣ್ಣರು ಸುಧಾರಿಸ್ಕಿತೀವಿ. ದೊಡ್ಡವರಿಗಾದ್ರೆ ಹೇಳೋಕೆ ನಮ್ಗೆ ಹೆದರಿಕೆ ಆಗ್ತದೆ. ಅವ್ರಿಗೆ ಎಂತ ಬೇಕೋ ನಾವು ಎಂತ ಹೇಳಿದ್ವಾ ಅಂತ. ಈಗೆಂತ ನೀವು ಕಾಫಿ ಹೇಳ್ತೀರಾ, ಟೀ ಹೇಳ್ತೀರಾ? ಅಲ್ಲದ ದೊಡ್ಡವ್ ಎಂತದೇ ಹೇಳಿದ್ರು ನೀವು ಸುಧಾರಿಸ್ಕಿತೀರಲ್ಲ. ಸಂಜೀವ, ಎಲ್ಲರಿಗೂ ಒಂದೊಂದು ಲೋಟ ನೀರು ಕೊಡ. ನಂಚ್ಗಿಣ್ಣಕ್ಕೆ ಒಂಚೂರು ಬೆಲ್ಲ ಬೇಕಾದ್ರೆ ಕೊಡು. ಇಲ್ಲಿ ಉಪ್ಪಿನಕಾಯಿ ಗಸಿ ಇದ್ರು ಕೊಡು. ಇದು ಒಳ್ಳೆ ಕತೆ ಆಯ್ತಲ್ಲ ಗುಂಡಪ್ಪ ಗೌಡ್ರೆ. ನಿಮ್ಮ ವಾದದಲ್ಲಿ ನನಗೆ ಲಾಸ್ ಮಾಡಬೇಡಿ. ಕಾಫಿಯನ್ನೇ ಕೊಡ್ತೇನೆ ಎಲ್ಲರಿಗೂ. ತಿಂಡಿ ಏನು ಕೊಡಲಿ ಹೇಳಿ? ಅದೇಯ್ಯ, ನಾನೇ ಹೇಳ್ಬೇಕು ಅಂತ ಮಾಡಿದ್ದೆ. ಅವ್ರ ಜೊತೆ ನನಗೂ ಒಂದು ಹೇಳಿ, ಆದರೆ ಬಿಲ್ ಮಾತ್ರ ನಾನೇ ಕೊಡ್ತೀನಿ ಇವತ್ತು. ಸುಮಾರು ದಿವಸದಿಂದ ಯೋಚನೆ ಮಾಡ್ತಿದ್ದೆ, ಏನಾದ್ರು ಕೊಡಿಸ್ಬೇಕು ಇವರಿಗೆಲ್ಲ ಅಂತ. ಇವತ್ತು ಸಿಕ್ಕ್ಯಾರೆ. ಬೇಡ ಬೇಡ ವಾಗೇಶಣ್ಣ, ನೀವು ಇಲ್ಲಿ ಇದರಲ್ಲೇ ಸಣ್ಣದ್ರಲ್ಲೇ ಮುಗಿಸೋದು ಬೇಡ. ಪಾರ್ಟಿ ದೊಡ್ಡ ಕೊಡ್ಬೇಕಲ್ಲ. ಗುಡ್ ನ್ಯೂಸ್ ಸುಮಾರು ಅದಾವ ನಿಮ್ಮವು. ಇದನ್ನ ನಾವೇ ಯಾರು ಕೊಡ್ತೀವಿ ಬೇಕಾರೆ. ನಿಮ್ಮದು ಜೋರೇ ಆಗ್ಬೇಕು ಪಾರ್ಟಿ. ಪಾರ್ಟಿ ಕೊಡ್ಸೋಣ ಮಾರಯ್ಯ, ಅದಕ್ಕೇನಾಗಬೇಕು? ಈಗ ನಾನು ಕೊಡ್ಸೋದ್ಮೇಲೆ ನೀನು ಕೊಡಿಸ್ಬೇಕಲ್ಲ. ಅತ್ಲಾಗ ಇಬ್ರು ಸೇರೇ ಕೊಡಿಸ್ಬೋದೇನೋ? ಏನಂತೀರಿ ಪಾಪಣ್ಣಣ್ಣ? ಬೇಡ ಬೇಡ ಬೇಡ, ಅಷ್ಟು ಬುದ್ಧಿವಂತಿಕೆ ಬೇಡ ವಾಗೇಶ. ಸಪ್ರೇಟೇ ಕೊಡಿಸಿ. ನಮ್ಗೆ 2 ದಿವಸ ಪಾರ್ಟಿ ಸಿಕ್ದಂಗೆ ಆಗ್ತದೆ. ಅದೇ ಇಲ್ಲಿಯೇ ಕೊಡಿಸ್ಲಿ ಬಿಡು ಅನಿಲ. ನೀವೇನು ಬೇಕು ಹೇಳಿ, ನಾನು ಮಾಡ್ತೇನೆ. ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತೇನೆ ನಾನು. ಇದು ಒಳ್ಳೆ ಕಥೆ ಆಯ್ತಲ್ಲ. ಪಾರ್ಟಿ ಅಂದ ಕೂಡಲೇ ಬೇರೆ ದೊಡ್ಡ ಊರಿಗೆ ಹೋಗ್ಬೇಕಾ? ನಾವೆಲ್ಲ ಏನು ಮಾಡೋದು ಮಾರಯ್ಯ? ನಾನು ಕೊಡ್ಸೋದಾದ್ರೆ ಇಲ್ಲೇ ಸಂಜೀವಣ್ಣ, ಇಲ್ಲೇ ಪಾರ್ಟಿ ಕೊಡಿಸ್ತೀನಿ, ನೀವು ತಲೆ ಕೆಡಿಸ್ಕಿಬೇಡಿ. ಈಗ ಸದ್ಯಕ್ಕೆ ಗುಂಡಪ್ಪಣ್ಣನ ಪಾರ್ಟಿ ಆಗಲಿ. ಗುಂಡಪ್ಪಣ್ಣ ಬನ್ನಿ, ಈಚೆಗೆ ಬನ್ನಿ. ಕಾಫಿ ತಿಂಡಿ ಎಂತ ಹೇಳೋಣ? ಹೇಳುವುದಕ್ಕೆ ಎಂತ ಉಂಟೋ ಪಾಪಣ್ಣ? ಗೋಲಿ ಬಜೆ ಮಾತ್ರ ಇರೋದು.
ಅದು ಎಷ್ಟು ಪ್ಲೇಟ್ ಇದೆಯೋ ಗೊತ್ತಿಲ್ಲ, ನೋಡುವ, ಅಡ್ಜಸ್ಟ್ ಮಾಡುವ. ನೋಡಿ ವಾಗೇಶ್ ನೋಡಿ, ಆಚೆ ಕೂತ್ಕೊ. ಅಚ್ಚಿಗೆ ಅಂತ ಇಲ್ಲೇ ಕೂತ್ಕೋತೀನಿ. ನೀವು ಕುತ್ಕೊಳ್ರಿ ಗುಂಡಪ್ಪಣ್ಣ. ಇಲ್ಲ ಇಲ್ಲ, ಕೂರೋಷ್ಟೆಲ್ಲ ಪುರ್ಸೊತ್ತಿಲ್ಲ. ಸಂಜೀವ ಬೇಗ 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 ಮನೆ ಕಡೆ ಹೋಗ್ಬೇಕ್ ಮಾರಾಯ. ಮಾರ ಇಷ್ಟು ಹೊತ್ತೇ ಆಗ್ಯದಂತೆ, ಇನ್ನೊಂದು 10-20 ನಿಮಿಷ ಲೇಟ್ ಆದಕ್ಕೂ ಏನಾಗಲ್ಲ. ಹಂಗೆ ಸೀತಕ್ಕೆ ನಾನು ಹೇಳ್ತೀನಿ ಬೇಕಾದ್ರೆ, ನೀವು ಕೂತ್ಕೊಳ್ಳಿ.